ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಆ ನನ್ನ ಹೆತ್ತವರ ಎದೆಯಲ್ಲಿ ತುಂಬಿದರು. ಪ್ರತಿನಿತ್ಯ ನನ್ನ ಮನದಲ್ಲಿ ಕಾಡು ತುಳಿದು 10 ಮನೆಗಳ ಮುರಿಯುವ ಕುತಂತ್ರದ ಕಾಳಗ. ಆ ನನ್ನ ಹೆತ್ತವರಿಗೆ ಬೇಕಾಗಿರುವುದು ಪ್ರತಿನಿತ್ಯ ನ್ಯಾಯ, ನೀತಿ, ಧರ್ಮ. ಆದ್ರೆ ಅವರ ರಕ್ತವನ್ನು ಹಂಚಿಕೊಂಡ ಬೆಳೆದಿರುವ ಈ ಮಹಾಂತೇಶನಿಗೆ ಬೇಕಾಗಿರೋದು ಪ್ರತಿನಿತ್ಯ ಕಂಡ 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 ಯೌವನದ ಹೆಣ್ಣುಗಳು. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಆ ನನ್ನ ಹೆತ್ತವರ ಕೀರ್ತಿ. ಆದ್ರೆ ಅಂತರಂಗದಲ್ಲಿ ಬದುಕುವುದು ಈ ಮಹಾಂತೇಶನ ಮಡಲಲ್ಲಿ ವಿಷದ ಹೊಂಡ. ನನ್ನ ಮನದಿಚ್ಛೆಯಂತೆ ನಡೆದರೆ ನಾನು ಮಹಾಂತೇಶ, ನನ್ನ ಇಚ್ಛೆಯನ್ನು ತುಚ್ಛವಾಗಿ ಕಂಡ್ರೆ ಅವರ ಬಾಳು ನುಚ್ಚು ನೂರು. ಮಧ್ಯಾಹ್ನದ ಉರಿ ಬಿಸಿಲ ವಯ್ಯಾರ ಮಾಡುತ್ತಾ ಯಾವುದೋ ಒಂದು ಹಕ್ಕಿ ಈ ಕಡೆನೆ ಬರ್ತಾ ಇದೆ. ಬರಲೆ ಸಮಯ ಸಂದರ್ಭ ನೋಡಿ ಅವಳನ್ನು ತೋಳ ತಕ್ಕಲು ಬಿಗಿದಪ್ಪೆ ಮುತ್ತಿಡುವುದೇ ಮಹಾಂತೇಶನ ಕೆಲಸ. ಒಮ್ಮೆ ಕಂಡಿಟ್ಟ ಹೆಣ್ಣನ್ನ ನಾನು ಮುಟ್ಟದೆ ಬಿಟ್ಟುಣಲ ಮಹಾಂತೇಶ. ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಅರ್ಬನ್ ಇನ್ನೂ ಯಾಕೆ ಬರಲಿಲ್ಲ? ಬಹುಶಃ ನನಗಿನ ಮುಂಚಿತವಾಗಿ ಬಂದು ದಾರಿ ಕಾಯ್ದೆ ಹೋಗಿರ್ಬೋದಾ? ಚೇಚೆ, ಹಾಗೆಲ್ಲ ಇಲ್ಲ. ನನಗಾಗಿ 10 ವರ್ಷ ದಾರಿ ಕಾಯ್ತಾರ ಎಂಬ ನಂಬಿಕೆ ನನ್ನಲ್ಲಿದೆ. ಇಷ್ಟೊತ್ತಾದ್ರೂ ಯಾಕೋ ಬರಲೇ ಇಲ್ಲ. ಸರಿ, ನಾನೇ ಹೋಗಿ ಕರ್ಕೊಂಡು ಬಂದ್ರೆ ಏನು ಅಂಬಿಕಾ, ರೆಕ್ಕೆ ಬಲಿತ ಹಕ್ಕಿಯಲ್ಲಿ ಹಾರಾಡುತ್ತಾ ಅವಸರದಿಂದ ಆತುರ ಪಟ್ಟು ಹೋಗ್ತಾ ಇದೆಯಲ್ಲ, ಎಲ್ಲಿಗೆ ನಿನ್ನ ಪಯಣ? ಅರಗಿಣಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಿಲ್ಲವೆಂದು ದಿಕ್ಕು ತೆಪ್ಪಿ ಹೋಗ್ತಾ ಇದೆಯೋ? ಪ್ರೀತಿಯ ಅಮೃತದ ಸವಿಜನನ್ನು ತುಂಬಿ ಸರಿಯಾದ ಸಮಯಕ್ಕೆ ಹೀರಲು ಬರಲಿಲ್ಲವೆಂದು ಕಾದು ಕಂಗಾಲಾಗಿದೆಯೋ? ಯಾಕೆ ಭಯ ಪಡ್ತಾ ಇದೆಯಾ? ಬಯಸದೆ ಬರುವ ಮುನ್ನ ಈ ಕಲ್ಪರೋಗ ಹಕ್ಕಿಯನ್ನು ಧಿಕ್ಕರಿಸಬೇಡ. ಈ ನಿನ್ನ ಪ್ರೀತಿಯ ಪರಿಮಳ ಹೀರುವ ದುಂಬಿಯನ್ನು ಕಂಡು ಆ ನಿನ್ನ ಹೃದಯದಲ್ಲೇನಾದರೂ ಭಯ ಹುಟ್ಟಿತೆ? ಭಯ ಪಡಲು ನಾರಿನ ದಿಕ್ಕಿಲ್ಲದ ಹಕ್ಕಿ ಅಲ್ಲ, ಹೆತ್ತವರ ಆಶ್ರಯದಲ್ಲಿ ಪ್ರೀತಿಯಿಂದ ಅನ್ನದಿಂದ ಬೆಳೆದ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡು ಹಕ್ಕಿಗಳನ್ನ ಕಂಡು ಕುಕ್ಕಲು ಬರೋ ನಿಮ್ಮಂತರನ ಹತ್ತುಗಳನ್ನ ಕೈಯನ್ನ ಕತ್ತರಿಸಿ ಹಾಕುವ ಹಕ್ಕಿ ನಾನು. ಮಿಸ್ಟರ್ ಮಹಾಂತೇಶ್, ನಾನು ನಿಮ್ಮನ್ನ 3 ವರ್ಷಗಳ ಹಿಂದೆನೆ ನೋಡ್ತಾ ಇದ್ದೀನಿ. ಮಾತಿಗೂ ನಿಮ್ಮ ಮೋಹದ ಬಲಿನ ಹಾಕಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರಿ. ಹೆಜ್ಜೆಗೂ ನಿಮ್ಮ ಆದಿನಲ್ಲಿ ಇಟ್ಟುಕೊಳ್ಳಲು ಆತುರ ಪಡ್ತಾ ಇದ್ರಿ. ಯಾಕೆ ನಿಮ್ಮಲ್ಲಿ ಇಂಥ ದುರಾಸೆ? ನಿಮ್ಮ ಆಸೆಯನ್ನು ಈಡೇರಿಸೋ ಹೆಣ್ಣು ನಾನಲ್ಲ. ನಿಮ್ಮ ಕಣ್ಣಲ್ಲಿ ಹೆಣ್ಣು ಅಂದ್ರೆ ಏನಂತ ತಿಳಿದಿದ್ದೀರಾ? ಮಾರುಕಟ್ಟೆಯಲ್ಲಿ ಮಾರಾಟವಾಗೋ ಹಣ್ಣೆಂದು ತಿಳಿದಿದ್ದೀರಾ? ಇಲ್ಲ, ನಿಮ್ಮ ಕಾಲಿಂದ ಒದೆಯುವ ಮಣ್ಣಿನ ಧೂಳೆಂದು ತಿಳಿದಿದ್ದೀರಾ? ನೋವೇ, ಹೆಣ್ಣು ಅಂದ್ರೆ ಪವಿತ್ರವಾದ ಪಾತ್ರದಲ್ಲಿರುವ ಬೆಣ್ಣೆ ಅಂತ ತಿಳಿದಿದೆ ಅಂಬಿಕಾ. ಈ ಬೆಣ್ಣೆಂತೆ ಹೆಣ್ಣು 3 ವರ್ಷಗಳ ಹಿಂದೆ ನನ್ನ ಕಣ್ಣಲ್ಲಿ ಹಾಲಾಗಿ ಕಂಡಿತು. ಹಾಲನ್ನು ಕುಡಿಯಬೇಕೆನ್ನುವ ಹಂಬಲ ಈ ನನ್ನ ಮನದಲ್ಲಿ ಹುಟ್ಟಿತು. ಆದ್ರೆ ಅವನಿನ ಪ್ರೇಕರ ಹಾಲಿನಲ್ಲಿ ಪ್ರೀತಿ ಎಂಬ ಬೀಜ ಬಿತ್ತಿ ಹಪ್ಪು ಹಾಕಿಬಿಟ್ಟ. ದಿನಗಳ ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು. ಈಗ ಹಾಲಿನಿಂದ ಮೊಸರಾಗಿ, ಮೊಸರಿನಿಂದ ಬೆಣ್ಣೆಯಾಗಿ ಈಗ ನೀನು ನನ್ನ ಎದುರಿಗೆ ಬಂದು ನಿಂತಿದೀಯ ಅಂಬಿಕಾ. ಈ ಸಮಯವನ್ನೇನಾದ್ರೂ ನಾನು ಕಳೆದುಕೊಂಡ್ರೆ ಬೆಣ್ಣೆಯಿಂದ ಕರಗಿ ತುಪ್ಪವಾಗಿ ದೇವರಿಗೆ ಮೀಸಲಾಗುವೆಯಾ? ಈ ನಿನ್ನ ಯೌವನದ ಬೆಣ್ಣೆಯನ್ನು ಯಾರ ಕಣ್ಣಿಗೆ ಕಾಣದಂತೆ ತಿನ್ನಬೇಕೆನ್ನುವ ಹಂಬಲದಿಂದ ಓಡಿ ಬಂದಿದ್ದೇನೆ ಅಂಬಿಕಾ, ಓಡಿ ಬಂದಿದ್ದೇನೆ. ನಿನ್ನಿಂದ ನೀನಾಗಿ ಒತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಆ ನಿನ್ನ ಯೌವನದ ಬೆಣ್ಣೆಯನ್ನು ಕದ್ದು ತಿನ್ನುವ ಕಟುಕ ನಾನಾಗಬೇಕಾಗುತ್ತೆ. ಕಟುಕರಿಗೆ ಮಾತಿಗೆ ಹೆದರೋ ಹೆಣ್ಣು ನಾನಲ್ಲ. ಕದ್ದು ತಿನ್ನೋ ಜಾತಿ ಬೆಕ್ಕು ನೀನಾದ್ರೆ
ಹೆಚ್ಚನ್ನು ತುಚ್ಛವಾಗಿ ಕಂಡ್ರೆ ಈ ನಿನ್ನ ಯೌವನದ ಅಂಗಳಲ್ಲಿರುವ ಅಂದ ಚಂದವನ್ನು ಮಂಗನಾಗಿ ಬಂದು ಕೆಡಿಸಬೇಕಾದಿತ್ತು. ಈ ಮಂಗ ನಂದಾವಣಕ್ಕೆ ಬರುವ ಮುನ್ನವೇ ಸ್ವಾಗತ ಮಾಡಿಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಈ ನನ್ನ ಆಸೆಯನ್ನು ಹೇಗೆ ತೀರಿಸಿಕೊಳ್ಳಬೇಕೆನ್ನುವ ಛಲ ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಮುಚ್ಚೋ ಬಾಯಿ ಚಾಂಡಾಲ, ಇಚ್ಛೆ ಇಲ್ಲದ ಹೆಣ್ಣನ ತುಚ್ಛಕಾರಕ್ಕೆ ಕರೆದಿದ್ದೆ ಆದ್ರೆ ನಿನ್ನ ಮುಂಡದಿಂದ ರುಂಡವನ್ನು ಕೊಂಡೊಯ್ಯಬೇಕಾಗುತ್ತೆ. ಕುದಿಯುವ ನನ್ನ ಕೋಪವನ್ನು ಕೆಣಕಿ ಕೆಣಕು ತಂದಿಟ್ಕೋಬೇಡ. ಒಲಿಯಲಾರ್ದ ಹೆಣ್ಣನ ಕೆಣಕಿದರೆ ಹುತ್ತಿನಲ್ಲಿನ ಹಾವು ಕೆಣಕಿದಂತೆ. ಮಿಸ್ಟರ್ ಮಾತೇಶ್, ಹುಂಬತನದ ಹುಚ್ಚತನದಲ್ಲಿ ಇರುವ ನಿನಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಚ್ಚರದಿಂದ ಬದುಕು. ನಿನ್ನ ಎಚ್ಚರ ತತ್ವದ ಉಪದೇಶದ ಮಾತುಗಳು ನನ್ನ ಬೂಟುಗಾಲಿನ ಧೂಳಿನ ಸಮ. ಒಮ್ಮೆ ಕಣ್ಣಿಟ್ಟ ಹೆಣ್ಣಂಡ ನಾಡು ಮುಟ್ಟದೆ ಬಿಟ್ಟಿರುವನಲ್ಲ. ಹಾವಿನ ಹುತ್ತಿನಲ್ಲಿ ಕೈ ಹಾಕಿದರೆ ಅಪಾಯಕ್ಕೆ ಮೂಲವೆಂದು ತತ್ವವನ್ನು ತಿಳಿದುಕೊಂಡಿದ್ದೇನೆ ನಿಜ. ಅದೇ ಹಾವಿನ ಹಲ್ಲನ್ನು ಕಿತ್ತು ನನ್ನ ಪುಂಗಿನ ನೃತ್ಯವನ್ನು ಆಡಿಸುವ ನಿಪುಣ ನಾನು. ಹತ್ತು ಹಾವಿನ ವಿಷವನ್ನು ಕುಡಿದು ದಕ್ಷಿಸುವ ಧೈರ್ಯ ಈ ಆದೇಶನ ಮಂತ್ರದಲ್ಲಿ ತುಂಬಿಕೊಂಡಿರುವಾಗ ಅಪ್ರಾಲ್, ಒಂದು ಸಣ್ಣ ಜಾತಿ ಹೆಣ್ಣು ನೀನು ನನ್ನ ಕಣ್ಣಲ್ಲಿ ಒಂದು ಚಿಕ್ಕ ಚಿಕ್ಕ ಹೊಳಕಣಂತೆ ಅಷ್ಟೇ ಮರಿ. ಕಣ್ಣಂತೆ ಬೊಗಳಿ ನನ್ನ ಕೋಪವನ್ನು ಕೆಣದಂತೆ ಮಾಡಿದಿರೋ ಮೂಢ. ವಿಷದ ಅಕ್ಷರದಿಂದ ಹೆಣ್ಣನ್ನು ಸಣ್ಣ ಜಾತಿ ಹುಳ ಎಂದು ಭಾವಿಸಬೇಡ. ಒಮ್ಮೆ ಭಾರತ ಇತಿಹಾಸ ಪುಟ ತಿರುವಿ ನೋಡು. ಹೆಣ್ಣಿಗಾಗಿ ನಡೆದ ದುರಂತ ಪುಟಗಳೊಮ್ಮೆ ತಿರುವಿ ನೋಡು. ಅಮೃತ ಯುಗದಲ್ಲಿ ಶ್ರೇಷ್ಠ ಶಿವಭಕ್ತನೆನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಬಹು ಬಲಿಷ್ಠನೆನಿಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಈ ಕಲಿಯುಗದಲ್ಲಿ ಹೆಣ್ಣಿಗಾಗಿ ಎಂತಿಂತವರೇ ಹಣ ಆಸ್ತಿ ಅಂತಸ್ತು ಕಳ್ಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಅಂದಾಗ ನಿನ್ನಂತ ಒಂದು ನರ ಹುಳಿಗೆ ತಿಳಿಯೋ ಮಾತಂತ್ರ ದೂರ ಹೋಯ್ತು. ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರನಾಡಿಗಳು ಗೊತ್ತಿಲ್ಲ ಅಂದಾಗ ನಿನ್ನಂತ ಮೂರ್ಖನಿಗೆ ಹೇಳ ಅವಶ್ಯಕತೆ ನನಗಿಲ್ಲ. ಹೊರಟೋಗು. ನಾನು ಹೊರಟು ಹೋಗಲು ಬಂದಿದ್ದರೆ ನಿನ್ನಂತ ಹರಿಯದ ಹೆಣ್ಣನ್ನ ಈ ಹಾದಿಯ ಮೇಲೆ ನಿಂದ್ರಿಸಿ ಮಾತನಾಡುತ್ತಿರಲ್ಲ ಹುಚ್ಚು ಹೆಣ್ಣೆ. ಹೆಣ್ಣಿನ ಇತಿಹಾಸ ಬರೆಯುವ ನಿನ್ನ ದುರಂತದ ಪುಸ್ತಕದಲ್ಲಿ ಈ ಪುರುಷರ ಪೌರ್ವಶವನ್ನು ಮರೆತು ಪುಸ್ತಕಗಳನ್ನು ತಿರುವಿ ಹಾಕಿರುವಿಯ. ಪುರುಷ ಕಂಡಿಟ್ಟ ಹೆಣ್ಣಿಗಾಗಿ ತನ್ನ ಪ್ರಾಣವನ್ನು ಕೊಡಲು ಸಿದ್ಧ. ಅದಕ್ಕಾಗಿ ಆಸ್ತಿ ಅಂತಸ್ತು ಸರ್ವನಾಶವಾದ್ರೂ ಪರವಾಗಿಲ್ಲ. ಕಣ್ಣಿಟ್ಟ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ರೂ ಪರವಾಗಿಲ್ಲ. ಇಟ್ಟು ಆಳಬೇಕೆಂಬ ಕೆಟ್ಟ ಹಠದವನು ನಾನು. ನೋಡಂಬಿಕಾ, ಸುಮ್ಮನೆ ಹಠ ಮಾಡಬೇಡ. ನೀನು ಹಠ ಮಾಡಿದಟ್ಟು ಈ ಗಂಡಿಗೆ ಚಟ ಹೆಚ್ಚಾಗುತ್ತೆ. ಪ್ಲೀಸ್ ಒಂದೇ ಒಂದ್ಸಲ ನನ್ನ ಒಳಗು. ಕಮ್ ಹಟ್ಟಕ್ಕೆ ಬಿದ್ದು ಅವಮಾನ ಆಗ್ಬೇಡ. ಅಜ್ಞಾನ ಮರೆತು ಸುಜ್ಞಾನ ಒಂದಿಗೆ ಸರಸಾಡೋದು ಸರಿಯಲ್ಲ. ನನ್ನ ಮಾತು ಕೇಳು. ಮಾತು ಹೇಳುವ ಕೇಳುವ ಸಮಯ ಅಂತೂ ಇಲ್ವೇ ಇಲ್ಲ. ಇನ್ನೇನಿದ್ರು ಸರಸ ಸಲಾಪ ಸಂದರ್ಭ. ನನ್ನ ಅಂತ್ಯ ಕಾಣುವ ಮುನ್ನವೇ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕು. ಈ ನಾಟಕದಲ್ಲಿ ನೀನು ನಾಯಕಿಯಾದ್ರೂ ಸರಿ, ಖಳನಾಯಕಿಯಾದ್ರೂ ಸರಿ, ಒಟ್ಟಿನಲ್ಲಿ ನೀನು ಮಾತ್ರ ನನ್ನೊಳಾಗಬೇಕು ಅಷ್ಟೇ. ಸಮಯ ಮೀರಿ ಹೋಗ್ತಾ ಇದೆ. ಒಂದ್ಸಲ ನನ್ನೊಳಗು. ಒಂದ್ ಹೆಜ್ಜೆ ಮುಂದಿಟ್ಟಿದ್ರೆ ನನ್ನ ನಾಳೆಗಿದೆ ನೋಡು ಮಾತೇಶ್. ಅರ್ಧಷ್ಟು ಅವಮಾನ. ಒಂದು ಹೆಣ್ಣು ಈ ಸುಂದರನ ಕೆನ್ನೆಗೆ ಕೈ ಮಾಡಿ ಹೋದರಲ್ಲ, ತುಂಬಾನೇ ಅವಮಾನ. ಅಂಬಿಕಾ, ನೀನಿಡುವ ಹೆಜ್ಜೆಯ ನಾದಕ್ಕೆ ಕನ್ನಡಿಯ ಬಾಗಿಲು ತೆಗೆದುಕೊಳ್ಳುತ್ತೆ. ನೀನು ನನ್ನವಳಾಗಬೇಕೆಂದು ನಿನ್ನ ಬೆಳಕುವ ಸೊಂಟಕ್ಕೆ ಇಂಚಿಂಚು ಬಿಡದೆ ಮುತ್ತಿಡಬೇಕೆನ್ನಿಸುತ್ತದೆ ಈ ನನ್ನ ರಸ ತುಟಿಗಳಿಂದ. ಅಂಬಿಕಾ, ಇಷ್ಟಕ್ಕೂ ಈ ಕೆನ್ನಿಗೆ ಕೈ ಮಾಡಿ ಹೋದವಳಾದ್ರೆ ಯಾರು? ನಾನು ಬಯಸಿದ ಪ್ರೇಯಸಿ, ನಾನು ಕಂಡಿಟ್ಟ ಹೆಣ್ಣು.
ಅವಳ ಕೈ ಸ್ಪರ್ಶ ಈ ಕೆನ್ನೆಗಾದ್ರೂ ಅಷ್ಟೇ ಆಯ್ತಲ್ಲ, ಅಷ್ಟೇ ಸಾಕು. ಅಂಬಿಕಾ, ನೀನು ಮೊದಲು ಎಲ್ಲೇ ಇದ್ರು ನನ್ನವಳು. ಐ ಲವ್ ಯು ಅಂಬಿಕಾ, ಐ ಲವ್ ಯು.